ಹಲೋ ಎವ್ರಿವನ್. ಸೊ ಈ ವಿಡಿಯೋಲಿ ನಾವು ಆರ್ಡರ್ ಬ್ಲಾಕ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಮಾರ್ಟ್ ಮನಿ ರಿವರ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ. ಸೊ ಅದ್ರ ಜೊತೆ ಕಂಟಿನ್ಯೂಷನ್ ಆರ್ಡರ್ ಬ್ಲಾಕ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದಾದ್ಮೇಲೆ ಸೊ ಮೀನ್ ಥ್ರೆಶೋಲ್ಡ್ ಆಫ್ ಆರ್ಡರ್ ಬ್ಲಾಕ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆಮೇಲೆ ರೆಸ್ಪೆಕ್ಟ್ ಆಗ್ತಿರೋ ಆರ್ಡರ್ ಬ್ಲಾಕ್ ಹೆಂಗೆ ಕಾಣಿಸುತ್ತೆ, ಇಲ್ಲ ಇನ್ವ್ಯಾಲಿಡೇಟ್ ಆಗ್ತಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಅದು ಲಾಸ್ಟಲ್ಲಿ ಸ್ಟಾಪ್ ಲಾಸ್ನ ಎಲ್ಲಿ ಪ್ಲೇಸ್ ಮಾಡಬೇಕು ನಾವು ಆರ್ಡರ್ ಬ್ಲಾಕ್ ಎಂಟ್ರಿ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಆರ್ಡರ್ ಬ್ಲಾಕ್ ಸೈಡಲ್ಲಿ ಇದ್ದೀವಿ. ಸೊ ನಾವು ಇಲ್ಲಿ ಬುಲ್ಲಿಶ್ ಎಕ್ಸಾಂಪಲ್ ನೋಡೋದಿದ್ರೆ ಇಲ್ಲಿ ನೋಡಿ. ಸೊ ಇಲ್ಲಿ ಲೋ ಫಾರ್ಮ್ ಮಾಡಿ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಫಾರ್ಮ್ ಆಗಿರುತ್ತೆ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ಜೊತೆ ಇಂಪಾರ್ಟೆಂಟ್ ಲೆವೆಲ್ ಇರುತ್ತೆ. ಇಂಪಾರ್ಟೆಂಟ್ ಲೆವೆಲ್ ಅಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರ್ಬೋದು, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಆಗಿರ್ಬೋದು, ಅಂದರೆ ಹೈಯರ್ ಟೈಮ್ ಫ್ರೇಮ್ದು ಕೀ ಲೆವೆಲ್ ಆಗಿರಬೇಕು. ಸೊ ಇದಕ್ಕೆ ಒಂದ್ಸಲಿ ಲೋ ತಗೊಂಡು ಟ್ಯಾಪ್ ಆದಮೇಲೆ ಸೊ ನನಗೆ ಡಿಸ್ಪ್ಲೇಸ್ಮೆಂಟಲ್ಲಿ ಈ ಕ್ಯಾಂಡಲ್, ಈ ಡೌನ್ ಕ್ಲೋಸ್ ಕ್ಯಾಂಡಲ್ ಸಿಂಗಲ್ ಕ್ಯಾಂಡಲ್ ಆದರೂ ಇರ್ಬೋದು, ಸೀರೀಸ್ ಆಫ್ ಕ್ಯಾಂಡಲ್ ಆದರೂ ಇರ್ಬೋದು, ಅದ್ರ ಮೇಲೆ ನನಗೆ ಬಾಡಿ ಕ್ಲೋಸ್ ಆಗಬೇಕು. ಸೊ ಬಾಡಿ ಕ್ಲೋಸ್ ಆದರೆ ಇದು ಆರ್ಡರ್ ಬ್ಲಾಕ್ ವ್ಯಾಲಿಡ್ ಆಗಿದೆ ಅಂತ ಅರ್ಥ. ಸೊ ಇದು ಒಂದ್ಸಲಿ ಕ್ಲೋಸ್ ಆದಮೇಲೆ ಇದಕ್ಕೆ ರೀಟೆಸ್ಟ್ಗೆ ಎಂಟ್ರಿ ಮಾಡ್ಬೋದು. ಸೊ ಅದಾದಮೇಲೆ ಅದು ಎಕ್ಸ್ಪೆನ್ಷನ್ ಆಗುತ್ತೆ. ಸಿಮಿಲರ್ ಆಗಿ ಬೇರಿಶ್ ಎಕ್ಸಾಂಪಲ್, ಇಲ್ಲಿ ಹೈ ಕ್ರಿಯೇಟ್ ಮಾಡಿ ಹೈನ ಸ್ವೀಪ್ ಮಾಡಿ ಇಂಪಾರ್ಟೆಂಟ್ ಲೆವೆಲ್ಗೆ ಹೋಗಿದೆ. ಸೊ ಹೈಯಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿರುತ್ತೆ. ಇಂಪಾರ್ಟೆಂಟ್ ಲೆವೆಲ್ಗೆ ಹೋದ್ಮೇಲೆ ಡಿಸ್ಪ್ಲೇಸ್ಮೆಂಟಲ್ಲಿ ಕ್ಲೋಸ್ ಆಗುತ್ತೆ. ಇಲ್ಲಿ ಸಿಂಗಲ್ ಅಥವಾ ಸೀರೀಸ್ ಆಫ್ ಅಪ್ ಕ್ಲೋಸ್ ಕ್ಯಾಂಡಲ್ ಇದ್ದಾಗ ಅದ್ರ ಓಪನ್ ಪ್ರೈಸ್ ಮಾರ್ಕ್ ಮಾಡ್ತೀವಿ. ಅದ್ರ ಮೇಲೆ ಬಾಡಿ ಕ್ಲೋಸ್ ಆಗಿರಬೇಕು. ಒಂದ್ಸಲಿ ಬಾಡಿ ಕ್ಲೋಸ್ ಆದಮೇಲೆ ರೀಟೆಸ್ಟ್ಗೆ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಯಾವಾಗಲೂ ಸ್ವೀಪ್ ಆದಾಗಲೇ ಆರ್ಡರ್ ಬ್ಲಾಕ್ ಫಾರ್ಮ್ ಆಗುತ್ತೆ ಅಂತ ಅಲ್ಲ. ಸ್ವೀಪ್ ಆಗದೆ ಹೋದ್ರೂ ಆರ್ಡರ್ ಬ್ಲಾಕ್ ಫಾರ್ಮ್ ಆಗುತ್ತೆ. ಸೊ ನಾನು ಯಾವಾಗಲೂ ಈ ಸ್ವೀಪ್ ಆದಮೇಲೆ ಆರ್ಡರ್ ಬ್ಲಾಕ್ನ ಹೈ ಪ್ರಾಬಬಿಲಿಟಿ ಅಂತ ಕನ್ಸಿಡರ್ ಮಾಡೋದು. ಸೊ ಇದರಲ್ಲಿ ಎಲ್ಲದಕ್ಕಿಂತ ಮೇಯ್ನು ಇಂಪಾರ್ಟೆಂಟ್ ಲೆವೆಲ್ಗೆ ವೆಯ್ಟ್ ಮಾಡಬೇಕು ನಾವು. ಸೊ ಇಂಪಾರ್ಟೆಂಟ್ ಲೆವೆಲ್ಗೆ ಹೋದ್ಮೇಲೆ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಸೊ ಇದು ನಮಗೆ ಕನ್ಫರ್ಮೇಷನ್ ಆಗಿ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಈ ರೀಸೆಂಟಾಗಿ ನಡೆದಿರೋ ಪ್ರೈಸ್ ಆ್ಯಕ್ಷನ್ನೇ ನೋಡೋಣ. ಸೊ ಇಲ್ಲಿ ನನಗೆ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ನನ್ನ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಬಂದು 15 ಮಿನಿಟ್ಸ್ ಆಗುತ್ತೆ. ಸೊ ನಾನು 15 ಮಿನಿಟ್ಸಲ್ಲಿ ಎಂಟ್ರಿ ನೋಡ್ತೀನಿ. ಸೊ ಫಸ್ಟ್ ನನಗೆ ಇಂಪಾರ್ಟೆಂಟ್ ಲೆವೆಲ್ ಆರ್ ಕೀ ಲೆವೆಲ್ ಸಿಕ್ಕಿದೆ. ಸೊ ಈಗ ನನಗೆ ಕನ್ಫರ್ಮೇಷನ್ ನೋಡಬೇಕು. ಸೊ ಇಲ್ಲಿ ನೋಡಿ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಇಲ್ಲಿ ಟ್ಯಾಪ್ ಆಗಿದೆ. ಸೊ ಟ್ಯಾಪ್ ಆಗಿ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ. ಸೊ ಕನ್ಸಾಲಿಡೇಟ್ ಆದಮೇಲೆ ನನಗೆ ಈ ಹೈ ಮತ್ತೆ ಸ್ವೀಪ್ ಆಗೋವರೆಗೂ ನಾನು ಆರ್ಡರ್ ಬ್ಲಾಕ್ನ ನೋಡಕ್ಕೆ ಹೋಗಲ್ಲ. ಸೊ ಯಾಕಂದರೆ ಆರ್ಡರ್ ಬ್ಲಾಕ್ ಯಾವಾಗಲೂ ಸ್ವೀಪ್ ಆದಮೇಲೆ ಹೈ ಪ್ರಾಬಬಿಲಿಟಿ ಇರುತ್ತೆ. ಸೊ ಇಲ್ಲಿ ಸ್ವೀಪ್ ಆದಮೇಲೆ ನೋಡಿ ಇಲ್ಲಿ ಸೀರೀಸ್ ಆಫ್ ಅಪ್ ಕ್ಲೋಸ್ ಕ್ಯಾಂಡಲ್ನ ನಾವು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಬೇಕಂದರೆ 1 ಕ್ಯಾಂಡಲೇ ಇರ್ಬೋದು, ಇಲ್ಲ 4 ಕ್ಯಾಂಡಲ್, ಎಷ್ಟು ಕ್ಯಾಂಡಲ್ ಆದರೂ ಇರ್ಬೋದು. ಸೊ ಆದರೆ ಇಲ್ಲಿ ಸೀರೀಸ್ ಆಫ್ ಅಪ್ ಕ್ಲೋಸ್ ಕ್ಯಾಂಡಲ್ದು ಓಪನಿಂಗ್ ಪ್ರೈಸ್ನ ಮಾರ್ಕ್ ಮಾಡ್ತೀವಿ. ಒಂದ್ಸಲಿ ನಮಗೆ ಬಾಡಿ ಕ್ಲೋಸ್ ಆದಮೇಲೆ ರೀಟೆಸ್ಟಿಗೆ ವೆಯ್ಟ್ ಮಾಡ್ತೀವಿ. ಸೊ ರೀಟೆಸ್ಟಿಗೆ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಸ್ಟಾಪ್ ಲಾಸ್ನ ಸ್ವಿಂಗ್ ಹೈಗಿಟ್ಟು ಟಾರ್ಗೆಟ್ ಏನು ಮಾಡ್ತೀವಿ, ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಮಾಡ್ತೀವಿ. ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ, ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಗೊತ್ತಿಲ್ಲ ಅಂದರೆ ಒಂದು IRL ಟು ERL ವಿಡಿಯೋ ನೋಡಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ ಆರಾಮಾಗಿ ಸೊ ನನ್ನ ಟ್ರೇಡ್ TPಗೆ ಹೋಗುತ್ತೆ. ಸೊ ನಿಮಗೆ ಇಲ್ಲೂ ಕೂಡ ಆರ್ಡರ್ ಬ್ಲಾಕ್ಸ್ ಇದೆ. ಸೊ ಇದೆಲ್ಲ ಏನಕ್ಕೆ ರೆಸ್ಪೆಕ್ಟ್ ಆಗಿಲ್ಲ ಅಂದರೆ ಸೊ ನಮಗೆ ಕೀ ಲೆವೆಲ್ ಇಲ್ಲ. ಸೊ ಆರ್ ಇಂಪಾರ್ಟೆಂಟ್ ಲೆವೆಲ್, ಯಾಕಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ, ಪ್ರೈಸ್ನ ಪುಷ್ ಮಾಡೋಕ್ಕೆ ಏನೂ ಇಲ್ಲ. ಸೊ ಇಲ್ಲಾಂದರೆ ಬೇರಿಶ್ ಇತ್ತು. ಸೊ ಬೇರಿಶ್ಗೆ ಕನ್ಫರ್ಮೇಷನ್ ಸಿಕ್ತು. ಸೊ ನಾನು ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲೆಲ್ಲ ಆರ್ಡರ್ ಬ್ಲಾಕ್ಗೆ ನಮಗೆ ರೆಸ್ಪೆಕ್ಟ್ ಆಗ್ತಿಲ್ಲ. ಸೊ ನೀವು ಕೆಲವು ಟ್ರೇಡರ್ಸ್ ಇಲ್ಲಿಂದ ತಕೊಂಡು 1:1 ತಗೊಬಿಡ್ಬೋದು. ಸೊ ಆದರೆ ಹೈ ಪ್ರಾಬಬಿಲಿಟಿ ಆರ್ಡರ್ ಬ್ಲಾಕ್ ಯಾವಾಗಲೂ ಕೀ ಲೆವೆಲಲ್ಲೇ ಇರಬೇಕು. ಈಗ ಮೀನ್ ಥ್ರೆಶೋಲ್ಡ್ದು PDF ನೋಡೋಣ. ಸೊ ಆರ್ಡರ್ ಬ್ಲಾಕ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ನಮಗೆ ಒಂದ್ಸಲ ಇಂಪಾರ್ಟೆಂಟ್ ಲೆವೆಲಿಂದ ರಿಜೆಕ್ಷನ್ ಸಿಕ್ಕಿ ಆರ್ಡರ್ ಬ್ಲಾಕ್ ವ್ಯಾಲಿಡೇಟ್ ಆದಮೇಲೆ ಸೊ ಇಲ್ಲಿ ಸೀರೀಸ್ ಕ್ಯಾಂಡಲ್ ಅಥವಾ ಒಂದು ಸಿಂಗಲ್ ಕ್ಯಾಂಡಲ್ ಇರೋದನ್ನ ಹೈಯಿಂದ ಲೋವರೆಗೂ 50% ಫಿಪ್ ಸೆಟ್ಟಿಂಗ್ಸಲ್ಲಿ ಮಾರ್ಕ್ ಮಾಡ್ಕೋತೀವಿ. ಈ 50% ಲೈನ್ನ ಮೀನ್ ಥ್ರೆಶೋಲ್ಡ್ ಅಂತ ಹೇಳ್ತೀವಿ. ಸೊ ನಮಗೆ ಈಗ ಐಡಿಯಲ್ ಆಗಿ ನಮಗೆ ಇದಕ್ಕೆ ರೆಸ್ಪೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನನಗೆ 50% ಕೆಳಗಡೆ ಬಾಡಿ ಕ್ಲೋಸ್ ಆಗಬಾರ್ದು. 50% ಕೆಳಗೆ ಬಾಡಿ ಕ್ಲೋಸ್ ಆದರೆ ಈ ಆರ್ಡರ್ ಬ್ಲಾಕ್ ಡಿಸ್ರೆಸ್ಪೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಮೀನ್ ಥ್ರೆಶೋಲ್ಡ್ನ ಯಾವಾಗ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಆರ್ಡರ್ ಬ್ಲಾಕ್ ಸೀರೀಸಲ್ಲಿ ತುಂಬ ಜಾಸ್ತಿ ಕ್ಯಾಂಡಲ್ಸ್ ಇದ್ದಾಗ, ಇಲ್ಲ 4 to 5 ಕ್ಯಾಂಡಲ್ಸ್ ಇದ್ದಾಗ ನಾವು ಹೈಯಿಂದ ಲೋವರೆಗೂ ಮೀನ್ ಥ್ರೆಶೋಲ್ಡ್ನ ಮಾರ್ಕ್ ಮಾಡಿ ಮೀನ್ ಥ್ರೆಶೋಲ್ಡ್ಗೆ ಎಂಟ್ರಿ ಮಾಡ್ತೀವಿ. ಆಗ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಒಳ್ಳೆ ಎಂಟ್ರಿ ಸಿಗುತ್ತೆ. ಈಗ ನ್ಯಾಸ್ಡಾಗಲ್ಲಿ ಎಕ್ಸಾಂಪಲ್ ನೋಡೋಣ. ಸೊ ನನಗೆ ಇಲ್ಲಿ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇದು ನನಗೆ ಕೀ ಲೆವೆಲ್. ಸೊ ನಾನು ಏನು ಟಾರ್ಗೆಟ್ ಮಾಡ್ತೀನಿ ಅಂದರೆ ಈ ಹೈನ ಟಾರ್ಗೆಟ್ ಮಾಡ್ತೀನಿ. ಯಾಕಂದರೆ IRL ಟು ERL ಆಗುತ್ತೆ ಇದು. ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದಮೇಲೆ ನಾವು ಎಂಟ್ರಿ ನೋಡೋದಿದ್ರೆ ಸೊ ಇಲ್ಲಿ ನೋಡಿ ಲೋ ಸ್ವೀಪ್ ಆಗಿದೆ. ಸೊ ನನಗೆ ಇಲ್ಲಿ ಲೋ ಸ್ವೀಪ್ ಆದಮೇಲೆ ನನಗೆ ಆರ್ಡರ್ ಬ್ಲಾಕ್ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಸೀರೀಸ್ ಆಫ್ ಡೌನ್ ಕ್ಲೋಸ್ ಕ್ಯಾಂಡಲ್ ಮೇಲೆ ಡಿಸ್ಪ್ಲೇಸ್ಮೆಂಟಲ್ಲಿ ಬಾಡಿ ಕ್ಲೋಸ್ ಆಗಿದೆ. ಸೊ ಆರ್ಡರ್ ಬ್ಲಾಕ್ ಕನ್ಫರ್ಮೇಷನ್ ಸಿಕ್ಕಿದ್ಮೇಲೆ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ಸೊ ನಿಮ್ಗೆ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ. ಸೊ TPನ ERLಗೆ ಇಡ್ತೀರಾ. ಸೊ ನಿಮಗೆ ಒಳ್ಳೆಯಷ್ಟು ರಿವಾರ್ಡ್ ಸಿಗ್ತಿಲ್ಲ. ಸೊ ನಿಮ್ಗೆ ನೋಡಿ 0.8 ಇದೆ. ಸೊ ಇದನ್ನು ಈ ಥರ ಇದ್ದಾಗ ಏನು ಮಾಡಬೇಕು ಅಂದರೆ ಸೊ ನಾವು ಸೀರೀಸ್ ಆಫ್ ಅಪ್ ಕ್ಲೋಸ್ ಕ್ಯಾಂಡಲ್ದು 50%ನ ಮಾರ್ಕ್ ಮಾಡ್ತೀವಿ.
ಸೊ 50% ಮಾರ್ಕ್ ಮಾಡಿದಾಗ 50%ಗೆ ಬಂದು ಟ್ಯಾಪ್ ಆದಾಗ ಇಲ್ಲಿ ಎಂಟ್ರಿ ಮಾಡಿ. ಸೊ ನಮ್ಮ ಸ್ಟಾಪ್ ಲಾಸ್ ಬಂದು ಇಲ್ಲಿ ಇಟ್ಟು ಟಿ.ಪಿನ ಎಕ್ಸ್ಟರ್ನಲ್ ರೇಂಜ್‌ಗೆ ಇಡ್ತೀವಿ. ಸೊ ಈ ಎಕ್ಸಾಂಪಲಲ್ಲಿ ನೋಡ್ಬೋದು. ತುಂಬಾ ದೊಡ್ಡ ರೇಂಜ್ ಆರ್ಡರ್ ಬ್ಲಾಕ್ ಇದ್ದಾಗ ಪ್ರೈಸ್ ಆಕ್ಷನ್ ಅಷ್ಟು ಕ್ಲಿಯರ್ ಆಗಿರಲ್ಲ. ಸೊ ನಿಮಗೆ ಕೆಲವು ಸಲಿ ತುಂಬಾ ಕ್ಲೀನ್ ಆಗಿರುತ್ತೆ. ಕೆಲವು ಸರಿ ಈ ಥರ ತುಂಬಾ ಮೆಸ್ಸಿ ಆಗಿರುತ್ತೆ. ಸೊ ಆವಾಗ ನಮಗೆ ರಿಸ್ಕ್ ಟು ರಿವಾರ್ಡ್ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನೋಡಿ ಇಲ್ಲಿ. ಮೀನ್ ಥ್ರೆಶೋಲ್ಡ್‌ಗೆ ಎಂಟ್ರಿ ಮಾಡಿ. ಸೊ ನನಗೆ ಆರಾಮಾಗಿ 2 ಆರ್ 2.3 ಅವರ್ಸ್ ಸಿಕ್ಕಿದೆ. ಸೊ ನಾವೀಗ ಆರ್ಡರ್ ಬ್ಲಾಕ್ ಕಂಟಿನ್ಯೂಷನ್‌ನ ಹೆಂಗೆ ಯೂಸ್ ಮಾಡೋದು ನೋಡೋಣ. ಸೊ ನಿಮಗೆ ಸ್ಮಾರ್ಟ್ ಮನಿ ರಿವರ್ಸಲ್ ಆರ್ಡರ್ ಬ್ಲಾಕ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿತು. ಸೊ ಸ್ಮಾರ್ಟ್ ಮನಿ ರಿವರ್ಸಲ್ ಆರ್ಡರ್ ಬ್ಲಾಕಿಂದ ನನಗೆ ಎಂಟ್ರಿ ಮಿಸ್ ಆಯಿತು ಅಂದರೆ, ಸೊ ನೆಕ್ಸ್ಟ್ ಎಲ್ಲಿ ಎಂಟ್ರಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ನಿಮಗೆ ಬುಲ್ಲಿಶ್ ಎಕ್ಸಾಂಪಲ್. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್‌ಗೆ ಟ್ಯಾಪ್ ಆಗಿ ಆರ್ಡರ್ ಬ್ಲಾಕ್ ಫಸ್ಟ್ ಎಂಟ್ರಿ ಮಿಸ್ ಆಯಿತು ಅಂದಾಗ, ನೆಕ್ಸ್ಟ್ ಕ್ಯಾಂಡಲು ಇಂಪಾರ್ಟೆಂಟ್ ಲೆವೆಲ್‌ಗೆ ಬಂದು ಟ್ಯಾಪ್ ಆಗಿರುತ್ತೆ. ಇಂಪಾರ್ಟೆಂಟ್ ಲೆವೆಲ್ ಯಾವ್ದ್ಯಾವುದು ಅಂದರೆ ಪ್ರೀವಿಯಸ್ ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್, ಇಲ್ಲಾಂದರೆ ಯಾವ್ದಾದ್ರು ಲೋ, ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ಅದನ್ನು ಸ್ವೀಪ್ ಆಗಿ ಮೇಲ್ಗಡೆ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆದರೆ ಅದರಿಂದ ಎಂಟ್ರಿ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಫಸ್ಟ್ ಸ್ಮಾರ್ಟ್ ಮನಿ ರಿವರ್ಸಲ್ ಆರ್ಡರ್ ಬ್ಲಾಕ್‌ಗೆ ಟ್ಯಾಪ್ ಆಗಿ ಹೋಗಿದೆ. ಸೊ ನೆಕ್ಸ್ಟ್ ಡೌನ್ ಕ್ಲೋಸ್ ಕ್ಯಾಂಡಲ್ ಮೇಲೆ ಬಾಡಿ ಕ್ಲೋಸ್ ಆಗಿದೆ. ಸೊ ಅವಾಗ ಈ ಡೌನ್ ಕ್ಲೋಸ್ ಕ್ಯಾಂಡಲ್‌ದು ಓಪನಿಂಗ್ ಪ್ರೈಸ್‌ನ ಮಾರ್ಕ್ ಮಾಡ್ತೀನಿ. ಸೊ ಅವಾಗ ಅದಕ್ಕೆ ಟ್ಯಾಪ್ ಆಗಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು ನಾನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇರ್ ವ್ಯಾಲ್ಯೂ ಗ್ಯಾಪ್ ಜೊತೆ ಆರ್ಡರ್ ಬ್ಲಾಕ್ ಕಂಟಿನ್ಯೂಯೇಷನ್ ಹೆಂಗೆ ಯೂಸ್ ಮಾಡೋದು. ಸೊ ನನಗೆ ಈಗ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್‌ಗೆ ರಿಟೆಸ್ಟ್ ಆದಾಗ ನನಗೆ ಡೌನ್ ಕ್ಲೋಸ್ ಕ್ಯಾಂಡಲ್ ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬಾಡಿ ಕ್ಲೋಸ್ ಆದಮೇಲೆ ಅದರದ್ದು ಓಪನಿಂಗ್ ಪ್ರೈಸ್‌ನ ಮಾರ್ಕ್ ಮಾಡಿ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ನನಗೆ ಕಂಟಿನ್ಯೂಯೇಷನ್‌ಗೆ ಯೂಸ್ ಮಾಡ್ತೀವಿ. ಇದು ಸೇಮ್ ಸ್ಮಾರ್ಟ್ ಮನಿ ರಿವರ್ಸಲ್ ಆರ್ಡರ್ ಬ್ಲಾಕ್ ಥರಾನೇ, ಆದರೆ ಕಂಟಿನ್ಯೂಯೇಷನ್‌ಗೆ. ಸೊ ನಮಗೆ ಇಲ್ಲಿ ಕಂಟಿನ್ಯೂಯೇಷನ್ ಆಗಿರುತ್ತೆ, ಸ್ವಲ್ಪ ಕನ್ಸಾಲಿಡೇಷನ್ ಆಗುತ್ತೆ. ಸೊ ಆ ಕನ್ಸಾಲಿಡೇಷನ್‌ದು ಲೋ ಸ್ವೀಪ್ ಆಗಿ ಬಾಡಿ ಕ್ಲೋಸ್ ಆದಮೇಲೆ ಅದ್ರ ಮೇಲೆ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಲಾಂಗ್ ಮಾಡ್ಬೋದು. ಈಗ ನಾವು ಕೆಲವು ಎಕ್ಸಾಂಪಲ್ಸ್‌ನ ನೋಡೋಣ. ಸೊ ನಮಗೆ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಅಥವಾ ಸೆಲ್ ಸ್ಟಾಪ್ಸ್‌ನ ತಗೊಂಡಿದೆ. ಒಂದ್ಸಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನನಗೆ ಈ ಡೌನ್ ಕ್ಲೋಸ್ ಕ್ಯಾಂಡಲ್ಸ್ ಮೇಲೆ ಬಾಡಿ ಕ್ಲೋಸ್ ಆಗಬೇಕು. ಸೊ ಬಾಡಿ ಕೂಡ ಕ್ಲೋಸ್ ಆಗಿದೆ, ಆದರೆ ನನಗೆ ಎಂಟ್ರಿ ಸಿಕ್ಕಿಲ್ಲ. ಸೊ ನನಗೆ ಇಲ್ಲಿ ಎಂಟ್ರಿ ಮಿಸ್ ಆಯಿತು ಅಂದರೆ, ಈಗ ಹೇಳ್ಕೊಟ್ಟಿದ್ದ ಟಾಪಿಕ್ ಪ್ರಕಾರ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಇಲ್ಲಿ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಆರ್ಡರ್ ಬ್ಲಾಕ್ ಎಂಟ್ರಿ ಮಾಡ್ಬೋದು. ಸೊ ನೋಡಿ ಫೇರ್ ವ್ಯಾಲ್ಯೂ ಗ್ಯಾಪ್, ಇದು ಆರ್ಡರ್ ಬ್ಲಾಕ್. ಸೊ ಇಲ್ಲಿ ಎಂಟ್ರಿ ಮಾಡಿದ್ರೆ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು. ಸ್ಟಾಪ್ ಲಾಸ್‌ನ ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಲೋ ಕೆಳಗಿಟ್ಟು, ಸೊ ನಾನು 1:2 ಟಾರ್ಗೆಟ್ ಮಾಡ್ಬೋದು. ಇಲ್ಲಾಂದರೆ ಈ ಹೈಸ್‌ನ ಟಾರ್ಗೆಟ್ ಮಾಡ್ಬೋದು. ಸೊ ಇದರಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಆರ್ಡರ್ ಬ್ಲಾಕ್ ಕೂಡ ಆಗುತ್ತೆ. ಕನ್ಸಾಲಿಡೇಷನ್ ಆಗಿ ಕಂಟಿನ್ಯೂಯೇಷನ್ ಆರ್ಡರ್ ಬ್ಲಾಕ್ ಕೂಡ ಆಗುತ್ತೆ. ಸೊ ಇಲ್ಲಿ ಒಂದು ಲೋ ಸ್ವೀಪ್ ಆಗಿದೆ. ಸೊ ಆಮೇಲೆ ಈ ಡೌನ್ ಕ್ಲೋಸ್ ಕ್ಯಾಂಡಲ್ಸ್ ಮೇಲೆ ಬಾಡಿ ಕ್ಲೋಸ್ ಆಗಿದೆ. ಅದಕ್ಕೆ ಟ್ಯಾಪ್ ಆಗಿ ಎಕ್ಸ್ಪಾನ್ಷನ್ ಆಗಿದೆ. ಸೊ ನಾವೀಗ ಆಗಲೇ ಮೀನ್ ಥ್ರೆಶೋಲ್ಡ್ ಅಂತ ಕಲ್ತ್ವಿ. ಸೊ ಈ ಆರ್ಡರ್ ಬ್ಲಾಕ್‌ದು ಮೀನ್ ಥ್ರೆಶೋಲ್ಡ್‌ನ ನಾವು ಮಾರ್ಕ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ 50%ಗೆ ರೆಸ್ಪೆಕ್ಟ್ ಆಗಿದೆ. ಸೊ ಅಕಸ್ಮಾತ್ ನಾವು ಇಲ್ಲಿ ಎಂಟ್ರಿ ಮಾಡೋ ಬದಲು ಇಲ್ಲಿ ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ಇಟ್ಟು ನೋಡಿದ್ರೆ, ಸೊ ನಮಗೆ ರಿಸ್ಕ್ ಟು ರಿವಾರ್ಡ್ ಇನ್ನೂ ಜಾಸ್ತಿ ಸಿಗುತ್ತೆ. ಸ್ಟಾಪ್ ಲಾಸ್ ಪ್ಲೇಸ್‌ಮೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ರಿಸ್ಕ್ ಟು ರಿವಾರ್ಡ್ ಜಾಸ್ತಿ ಆಗುತ್ತೆ. ಸೊ ಈ ಹೈಸ್‌ನ ಟಾರ್ಗೆಟ್ ಮಾಡ್ತೀನಿ. ಸೊ ನಾವೀಗ ಸ್ಟಾಪ್ ಲಾಸಸ್ ಬಗ್ಗೆ ಮಾತಾಡೋಣ. ಈಗ ಸ್ಟಾಪ್ ಲಾಸ್ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಾವು ಈಗ ಆರ್ಡರ್ ಬ್ಲಾಕ್‌ಗೆ ಎಂಟ್ರಿ ಮಾಡಿದ್ರೆ, ಸೊ 2 ಸ್ಟಾಪ್ ಲಾಸ್ ಇಡ್ಬೋದು. ಒಂದು ಆರ್ಡರ್ ಬ್ಲಾಕ್‌ದು ಬಾಡಿಗೆ, ಇನ್ನೊಂದು ಸ್ವಿಂಗ್ ಲೋಗೆ ಇಡ್ಬೋದು. ಆರ್ಡರ್ ಬ್ಲಾಕ್‌ದು ಬಾಡಿಗೆ ಇಟ್ಟಾಗ ನಮಗೆ ಹೈ ರಿಸ್ಕ್ ಟು ರಿವಾರ್ಡ್ ಸಿಗುತ್ತೆ. ಸೊ ಸ್ಟಾಪ್ ಲಾಸ್ ಚಿಕ್ಕ ಇರುತ್ತೆ, ಆದರೆ ರಿಸ್ಕ್ ಟು ರಿವಾರ್ಡ್ ಜಾಸ್ತಿ ಇರುತ್ತೆ. ಆದರೆ ಹೈ ಚಾನ್ಸಸ್ ನಿಮ್ಮ ಸ್ಟಾಪ್ ಲಾಸ್‌ನ ವಿಕ್ ಬಂದು ಸ್ಟಾಪ್ ಲಾಸ್ ತಗೊಂಡು ಹೋದ್ರೂ ಹೋಗುತ್ತೆ. ಸೊ ಆದ್ದರಿಂದ ಸ್ವಿಂಗ್ ಲೋ ಬೆಟರ್ ಆಪ್ಷನ್. ನಿಮಗೆ ಲೋ ರಿಸ್ಕ್ ಟು ರಿವಾರ್ಡ್ ಸಿಗ್ಬೋದು ಸ್ವಲ್ಪ, ಆದರೆ ಬೆಟರ್ ಆಪ್ಷನ್. ಸೊ ಈಗ ಬನ್ನಿ ನನ್ನ ಫೈನಲ್ ಎಕ್ಸಾಂಪಲ್ಸ್‌ನ ನೋಡ್ಕೊಂಡು ಬರೋಣ. ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಇನ್ನೊಂದು ಸಲ ಇಲ್ಲಿ ನಮಗೆ ಸ್ವೀಪ್ ಆಗಿದೆ. ಸೊ ಸ್ವೀಪ್ ಆದಮೇಲೆ ನನಗೇನಾಗಬೇಕು, ಸೊ ನನಗೆ ಇದ್ರ ಕೆಳಗಡೆ ಬಾಡಿ ಕ್ಲೋಷರ್ ಸಿಗಬೇಕು. ಸೊ ಬಾಡಿ ಕ್ಲೋಷರ್‌ವರೆಗೂ ವೆಯ್ಟ್ ಮಾಡ್ತೀನಿ. ನೋಡಿ, ಈಗ ನನಗೆ ಇಲ್ಲಿ ಬಾಡಿ ಕ್ಲೋಸ್ ಸಿಕ್ಕಿದೆ. ಸೊ ನನಗೆ ಇದಕ್ಕೆ ವಾಪಸ್ ರೀಟೆಸ್ಟ್ ಸಿಕ್ಕಿದ್ರೆ ಎಂಟ್ರಿ ಮಾಡ್ತೀನಿ. ಸೊ ಇಲ್ಲಾಂದರೆ ನೆಕ್ಸ್ಟ್ ಎಂಟ್ರಿಗೆ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ. ಸೊ ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಆದರೆ ನಿಮಗೆ ಆಗಲೇ ಹೇಳ್ಕೊಟ್ಟಿರೋ ಥರ ಕಂಟಿನ್ಯೂಯೇಷನ್‌ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಆದಮೇಲೆ ಇಲ್ಲಿ ನಮಗೆ ಡೌನ್ ಕ್ಲೋಸ್ ಕ್ಯಾಂಡಲ್ ಇದೆ. ಸೊ ಇದ್ರ ಕೆಳಗಡೆ ನನಗೆ ಬಾಡಿ ಕ್ಲೋಸ್ ಆದರೆ ಈ ಆರ್ಡರ್ ಬ್ಲಾಕ್‌ಗೆ ನಾನು ಎಂಟ್ರಿ ಮಾಡ್ತೀನಿ. ಸೊ ನೋಡಿ, ಆಗಿಲ್ಲ. ಸೊ ಮತ್ತೆ ಇನ್ನೊಂದು ಸ್ವೀಪ್ ಆಗಿದೆ. ಮತ್ತೆ ಸ್ವೀಪ್ ಆಗಿದೆ. ಮತ್ತೆ ನನಗೆ ಇದ್ರ ಮೇಲೆ ಬಾಡಿ ಕ್ಲೋಷರ್ ಸಿಗಬೇಕು. ನೋಡಿ. ಸೊ ಈಗ 2
ಆರ್ಡರ್ ಬ್ಲಾಕ್ ಮೇಲೂ ಬಾಡಿ ಕ್ಲೋಸರ್ ಸಿಕ್ಕಿದೆ. ಸೊ ನಾವು ಇದನ್ನು ಯೂಸ್ ಮಾಡೋಣ. ಸೊ ನೋಡಿ ಅದರ ನೆಕ್ಸ್ಟ್ ಕ್ಯಾಂಡಲೇ ನನಗೆ ಎಂಟ್ರಿ ಕೊಡುತ್ತೆ. ಸೊ ಎಂಟ್ರಿನ ನಾನು ಹೇಳ್ದಂಗೆ ಸ್ವಿಂಗ್ ಪಾಯಿಂಟಿಗಾದರೂ ಇಡ್ಬೋದು, ಇಲ್ಲಾಂದರೆ ಬಾಡಿಗಾದರೂ ಇಡ್ಬೋದು. ಸೊ ನಾನು ಸ್ವಿಂಗ್ ಪಾಯಿಂಟಿಗೆ ಇಡ್ತೀನಿ. ಸೊ ನನ್ನ ಟಾರ್ಗೆಟ್ ಬಂದು ಈ ಲೋಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ನಾನು. ಏನಿದು ಸೆಲ್ ಸೈಡ್ ಲಿಕ್ವಿಡಿಟಿ. ಸೆಲ್ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡೋಣ. ಸೊ ನೋಡೋಣ ಈ ಟ್ರೇಡ್ ಹೆಂಗೆ ಹೋಗುತ್ತೆ. ಸೊ ನೋಡಿ ನಂದು ಟ್ರೇಡ್ ಟಿ ಬಿ ಹಿಟ್ ಆಯಿತು. ಇಲ್ಲಿಗೆ ಆರ್ಡರ್ ಬ್ಲಾಕ್ ವಿಡಿಯೋ ಮುಗೀತು. ಸೊ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಮುಖಾಂತರ ಯಾವುದೇ ಡೌಟ್ ಇದ್ದರೂ ನನ್ನ ಡಿಸ್ಕಾರ್ಡ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನನ್ನ ಬಯೋಲಿರುತ್ತೆ. ಸೊ ಅಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.